ವಿಭಕ್ತಿ ಎಂದರೆ ವಿಭಾಗಿಸಿ ಹೇಳುವುದು ಎಂದರ್ಥ. ನಾಮ ಪ್ರಕೃತಿಯ ಮುಂದೆ ಸೇರುವ ಪ್ರತ್ಯಯಗಳಿಗೆ ವಿಭಕ್ತಿ ಪ್ರತ್ಯಯಗಳು ಎನ್ನುವರು. ವಾಕ್ಯದ ನಾಮ ಪ್ರಕೃತಿಗಳಿರುವ ಪರಸ್ಪರ ಸಂಬಂಧವನ್ನು ತಿಳಿಸಲು ಸೇರಿಸುವ ಪ್ರತ್ಯಯಕ್ಕೆ ವಿಭಕ್ತಿ ಪ್ರತ್ಯಯ ಎನ್ನುತ್ತಾರೆ. ಸ್ವತಂತ್ರವಾಗಿ ಅರ್ಥವಿಲ್ಲದೆ ನಾಮ ಪ್ರಕೃತಿಗಳ ಮುಂದೆ ಸೇರಿ ಬೇರೆ ಬೇರೆ ಅರ್ಥವನ್ನುಂಟು ಮಾಡುವ ಉ, ಅನ್ನು, ಇಂದ, ಗೆ, ದೆಸೆಯಿಂದ, ಅಲ್ಲಿ, ಅ ಮುಂತಾದವುಗಳಿಗೆ ವಿಭಕ್ತಿ ಪ್ರತ್ಯಯಗಳು ಎಂದು ಹೆಸರು. ಇವು ಏಕವಚನ ಮತ್ತು ಬಹುವಚನ ಎರಡೂ ರೂಪಗಳಲ್ಲಿ ಹತ್ತುತ್ತವೆ. ಒಟ್ಟು 7 ಬಗೆಯ ವಿಭಕ್ತಿಗಳುಂಟು. ಸಂಬೋಧನಾ ವಿಭಕ್ತಿಯೂ ಸೇರಿದರೆ 8 ಆಗುತ್ತದೆ. ವಿಭಕ್ತಿ ಪ್ರಥಮ ವಿಭಕ್ತಿ ಪ್ರತ್ಯಯ ಉ, ಏಕವಚನ ರೈತನು, ಬಹುವಚನ ರೈತರು. ವಿಭಕ್ತಿ ಪ್ರತ್ಯಯ ದ್ವಿತೀಯ ಅನ್ನು, ರೈತನನ್ನು, ರೈತರನ್ನು. ತೃತೀಯ ವಿಭಕ್ತಿ ಇಂದ, ರೈತನಿಂದ, ರೈತರಿಂದ. ಚತುರ್ಥಿ ವಿಭಕ್ತಿ ಗೆ, ಕೇಯಿಗೆ, ರೈತನಿಗೆ, ರೈತರಿಗೆ. ಪಂಚಮಿ ವಿಭಕ್ತಿ ದೆಸೆಯಿಂದ, ರೈತನ ದೆಸೆಯಿಂದ, ರೈತರ ದೆಸೆಯಿಂದ. ಷಷ್ಠಿ ವಿಭಕ್ತಿ ಅ, ರೈತನ, ರೈತರ. ಸಪ್ತಮಿ ವಿಭಕ್ತಿ ಅಲ್ಲಿ, ರೈತನಲ್ಲಿ, ರೈತರಲ್ಲಿ. ಸಂಬೋಧನಾ ವಿಭಕ್ತಿ ಎ, ರೈತನೇ, ರೈತರೇ.